ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಮಾಜಿ ಸಚಿವ ಭೈರತಿ ಬಸವರಾಜ್ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನು ನಡೆಸಲಾಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆಯನ್ನು ನಡೆಸಲಾಗುತ್ತೆ. ಈ ಹಿಂದೆ ಕೂಡ ಜಾಮೀನು ಏನು ಅರ್ಜಿ ಹಾಕೊಂಡಿದ್ರು, ನಿರೀಕ್ಷಣಾ ಜಾಮೀನು ಏನು ಹಾಕೊಂಡಿದ್ರು ಅದು ವಜಾ ಆಗಿತ್ತು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ಜಾಮೀನಿಗೆ ಏನು ಹಾಕೊಂಡಿದ್ದಾರೆ ಅರ್ಜಿ, ಅದರ ವಿಚಾರಣೆ ಆಗುತ್ತೆ. ನಾಳೆ ಸಿಐಡಿ ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಜಾಮೀನನ್ನ ಕೋರಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಸಿಐಡಿ ಕಸ್ಟಡಿಯಲ್ಲಿ ಇರುವಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ವಕೀಲರು. 82ನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಇವತ್ತು ನಡೆಸಲಾಗುತ್ತೆ. ಭೈರತಿ ಬಸವರಾಜ್ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಜೈಲಾಗತ್ತಾ ಅಥವಾ ಮತ್ತೆ ಕಸ್ಟಡಿ ಆಗತ್ತಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದು ಡಿಸೈಡ್ ಆಗುತ್ತೆ. ಎಸ್ ವೆಂಕಟೇಶ್, ಏನಾಗಬಹುದು, ಏನೆಲ್ಲ ಸಾಧ್ಯತೆಗಳಿದೆ, ಏನಿದೆ ಮಾಹಿತಿ ಇದ್ರ ಬಗ್ಗೆ ಜಾಮೀನಿನ ವಿಚಾರ ಸಂಬಂಧ? ಉಸ್ಮಾ, ಹೌದು, ಏನು ಈ ಒಂದು ಕೊಲೆ ಪ್ರಕರಣ ಆದ ನಂತರ ಕೂಡ ಸಿಐಡಿ ಅಧಿಕಾರಿಗಳಿಗೆ ಕೇಸ್ ವರ್ಗಾವಣೆ ಆಗುತ್ತೆ, ತನಿಖೆ ಮಾಡ್ತಾರೆ. ಆದ್ರೆ ಅವರ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅವರ ಒಂದು ನಿರೀಕ್ಷಣಾ ಜಾಮೀನು ಇರುತ್ತೆ, ಅದು ರಿಜೆಕ್ಟ್ ಆಗುತ್ತೆ. ಆಗ ಸಹಜವಾಗಿ ಕೂಡ ಅವರು ತನಿಖಾಧಿಕಾರಿಗಳ ಮುಂದೆ ಹಾಜರಾಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಆಗ ಅವ್ರಿಗೆ ಬರಲೇಬೇಕಾಗುತ್ತೆ. ಅಂದ್ರೆ ಬೇಲ್ಗೆ ಅಪ್ಲೈ ಹಾಕ್ಬೇಕಂತ ಹೇಳಿದ್ರೆ ಅವರು ಅಧಿಕಾರಿಗಳ ಮುಂದೆ ಬರಬೇಕು. ಅದಾದ ಬಳಿಕವೇ ಅವ್ರಿಗೆ ಒಂದು ಬೇಲ್ಗೆ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಸಾಧ್ಯ ಇದ್ದಿದ್ದು. ಆ ಹಿನ್ನೆಲೆಯಲ್ಲಿ ಕೂಡ ಈಗ ಅವರು ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಆದ್ರೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಈಗಾಗಲೇ SPP ಅವರಿಗೆ ಸೂಚನೆ ಕೊಟ್ಟಿರುವಂತದ್ದು ಬೇಲ್ ಅರ್ಜಿ ವಿಚಾರಣೆ ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು 24ನೇ ತಾರೀಕಿಗೆ ಅವರು ಈ ಒಂದು ವಿಚಾರಣೆಯನ್ನು ಕೂಡ ಮುಂದೂಡಿಕೆ ಮಾಡಿರುವಂತದ್ದು. ಅವರು ಈ ಆಕ್ಷೇಪಣೆ ಸಲ್ಲಿಸಿದ ನಂತರ ವಿಚಾರಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಬೇಲ್ ಕೊಡಬೇಕಾ ಬೇಡ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಸಾಕಷ್ಟು ತನಿಖೆಯನ್ನ ಮಾಡಿದ್ದಾರೆ, ಅವರ ಕಸ್ಟಡಿಯನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಅವ್ರನ್ನ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇರೋದ್ರಿಂದಾಗಿ ರೆಗ್ಯುಲರ್ ಷರತ್ತುಬದ್ಧ ಜಾಮೀನನ್ನು ಕೊಡ್ತಾರಾ ಅಥವಾ ಆ ಅಧಿಕಾರಿಗಳೇ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಬೇಲ್ ರಿಜೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ 24ನೇ ತಾರೀಕು ತೀರ್ಮಾನ ಆಗುವಂತಹದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.